ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು ಇಡೀ ದೇಶದಲ್ಲಿ ಎಲ್ಲರ ಒಂದೇ ಇಚ್ಛೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನೋದು. ಇವತ್ತು ಅದನ್ನು ಗುರಿಯನ್ನು ಇಟ್ಕೊಂಡು ದೇಶದಲ್ಲಿ 400ಕ್ಕಿಂತ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ಲಬೇಕು ಅನ್ನೋಂಥ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡುವಂಥದ್ದಾಗಿದೆ. ಇದೇ ದಿಕ್ಕಿನಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಪದಗ್ರಹಣ ನಡೀತಿದೆ ಮತ್ತು ಅದರ ಜೊತೆಯಲ್ಲೇ ಬೂತ್ ಮಟ್ಟದಲ್ಲಿ ಏನೊಂದು ವಿಕಸಿತ ಭಾರತ ಮತ್ತು ಚಲೋ ಗ್ರಾಮ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 10 ವರ್ಷದ ನಮ್ಮೆಲ್ಲರ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಸಾಧನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿನ ಲೋಕಸಭಾ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ಅವರ 10 ವರ್ಷ ಕಾಲದ ಕೆಲಸಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಜನರು ಕೊಟ್ಟಂಥ ಅವಕಾಶದಲ್ಲಿ ಹೇಗೆ ಜನಪರವಾಗಿ ಕಾರ್ಯಗಳನ್ನು ಮಾಡಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅಭ್ಯರ್ಥಿ ಪಟ್ಟಿಯನ್ನು ಸಮಯ ಆಗ್ತಿದೆ. ಪಾರ್ಲಿಮೆಂಟರಿ ಬೋರ್ಡಿಂದ ಘೋಷಣೆ ಆಗುವಂಥದ್ದು ಅದರದ್ದೇ ಆದಂಥ ಸಮಯ ಆಗುತ್ತೆ. ಅದಕ್ಕೆ ಯಾವುದು ನಾವು ಕಾಯ್ತಾ ಇಲ್ಲ. ಅಧಿಕಾರದಲ್ಲಿದ್ದಂಥ ಒಂದು ಪಕ್ಷ ಕೇಂದ್ರದಲ್ಲಿ ಜನ ಕೊಟ್ಟಂಥ ಒಂದು ಆಶೀರ್ವಾದದಲ್ಲಿ ಜನಪರವಾಗಿ ಹೇಗೆ ಕೆಲಸಗಳನ್ನು ಮಾಡಿರುವಂಥ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಮೊದಲನೇ ಹೆಜ್ಜೆ ಏನೆಂದರೆ ಜನರನ್ನ ತಲುಪಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಜನಪರವಾಗಿ ಆಗಿರುವಂಥ ಕೆಲಸಗಳನ್ನು ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಇವತ್ತು 100ಕ್ಕೂ ಹೆಚ್ಚಿನ ಕ್ಷೇತ್ರಗಳ ನನಗೇನು ಹೆಚ್ಚು ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಪಾರ್ಲಿಮೆಂಟರಿ ಬೋರ್ಡು ಯಾವ ವಿಚಾರದಲ್ಲಿ ಸೇರ್ತಿದೆ ಅನ್ನೋಂಥ ಮಾಹಿತಿ ನನಗಿಲ್ಲ. ಬಟ್ ಯಾವ ಘೋಷಣೆ ಆಗುತ್ತೆ ಅನ್ನೋಂಥ ಮಾಹಿತಿ ಇಲ್ಲ. ಬಟ್ ಯಾವ ಘೋಷಣೆ ಆಗುತ್ತೆ ಅನ್ನೋಂಥ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿರೋಂಥದ್ದಿದೆ. ನೋಡೋಣ, ಕಾದು ನೋಡೋಣ ಯಾವಾಗ ಘೋಷಣೆ ಮಾಡ್ತಾರೆ ಅನ್ನೋಂಥದ್ದು. ನಾವೇನು ಯಾವುದಕ್ಕೂ ಅದಕ್ಕೆ ಕಾಯ್ತಾ ಇಲ್ಲ. ಯಾವಾಗ ಅಭ್ಯರ್ಥಿ, ಯಾಕಂದರೆ ಬಿಜೆಪಿ ಚಿಹ್ನೆಗೆ ಬಿಜೆಪಿ ಪಕ್ಷವನ್ನು ಯಾವಾಗಲೂ ಸದಾ ಸಜ್ಜಾಗಿಟ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ಎಲ್ಲ ಕಾರ್ಯಕರ್ತರ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ಕರ್ತವ್ಯ ಪಾಲನೆಯಲ್ಲಿ ಇವತ್ತೆಲ್ಲ ಕಡೆ ತಲುಪಿ ಜನರಿಗೆ ಈ ಮತ ಕೇಳೋದಕ್ಕಿಂತ ನಾವು ಮಾಡಿರೋ ಕೆಲಸವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ.